ರಾಯಚೂರು ನಗರದ ರಿಪೋರ್ಟರ್ಸ್ ಗಿಲ್ಡ್ ಹಾಗೂ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಸಹಯೋಗದಲ್ಲಿ ಪತ್ರಕರ್ತರಿಗಾಗಿ ಪತ್ರಿಕಾ ಭವನದ ಮೇಲ್ಮಹಡಿಯಲ್ಲಿ ಇಂದು ಯೋಗ ತರಬೇತಿಯ ಶಿಬಿರದ ಸಮಾರೋಪ ಸಮಾರಂಭವನ್ನು ಮಾಡಲಾಯಿತು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ವಿ.ಬಿ. ಬಾಲವತ್ತಿ ಅವರು ಮಾತನಾಡುತ್ತಾ, ಅತಿಯಾದ ಒತ್ತಡದ ಮಧ್ಯ ಬದುಕಿಗೆ ಒಗ್ಗಿಕೊಂಡು ರೋಗಕ್ಕೆ ತುತ್ತಾಗುತ್ತಿದ್ದೇವೆ. ಮಾನಸಿಕ, ದೈಹಿಕ ಹಾಗೂ ಆಧ್ಯಾತ್ಮಿಕ ಬದುಕು ಎಲ್ಲೆಲ್ಲೋ ಹೋಗುತ್ತಿದೆ ಎಂದರು. ಜಿಮ್ಗೂ ಯೋಗಕ್ಕೂ ಬಹಳ ವ್ಯತ್ಯಾಸವಿದೆ. ದೈಹಿಕ ಪರಿಶ್ರಮ ಇದ್ದರೆ ಮಾತ್ರ ದೇಹ, ಹೃದಯ ಕೆಲಸ ಮಾಡಲಿದೆ ಎಂದು ಅವರು ಹೇಳುತ್ತಾ, ಕನಿಷ್ಠ ಒತ್ತಡಗಳಿರಲಿ, ಅತಿಯಾಗಿ ಬೇಡ ಎಂದು ಕರೆ ನೀಡಿದರು. ಈ ವೇಳೆ ಸುದರ್ಶನ ಕ್ರಿಯೆ ಜೀವನಕ್ಕೆ ಅತ್ಯಂತ ಮಹತ್ವವಾದದ್ದು. ಕಲಿತ ಯೋಗಾಸನ, ಆಸನಗಳನ್ನು ನಿತ್ಯ ಜೀವನ ಪರ್ಯಂತ ಮಾಡಬೇಕು, ಇಲ್ಲವಾದರೆ ಉಪಯುಕ್ತ ಆಗದು ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ 10 ದಿನಗಳ ಕಾಲ ತರಬೇತಿ ನೀಡಿದ ಯೋಗ ತರಬೇತುದಾರರಾದ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಶಿಬಿರಾರ್ಥಿಗಳು ಮತ್ತು ರಿಪೋರ್ಟರ್ಸ್ ಗಿಲ್ಡ್ ವತಿಯಿಂದ ಆತ್ಮೀಯವಾಗಿ ಗೌರವಿಸಲಾಯಿತು. ಇವತ್ತು ಜೀವನದ ಒತ್ತಡಗಳ ಮಧ್ಯೆ ನಾವು ಬದುಕ್ತಾ ಇದ್ದೇವೆ. ಅತಿಯಾದ ಒತ್ತಡಗಳು, ಮನುಷ್ಯನಿಗೆ ಒತ್ತಡಗಳು ಇರಬೇಕು, ಆದರೆ ಒತ್ತಡಗಳು ಏನಾಗ್ತಾ ಇದ್ದೇವೆ, ಅತಿ ಹೆಚ್ಚಿನ ಮಟ್ಟದಲ್ಲಿ ಒತ್ತಡಗಳಿರೋದ್ರಿಂದ ನಾವು ಹಲವಾರು ರೋಗ ರುಜಿನಗಳಿಗೆ ತೊಂದರೆ ಆಗ್ತಾ ಇದೆ. ಜಿಮ್ ಹೋಗ್ತಾರೆ. ಜಿಮ್ ಅಂತಂದರೆ ಬಾಡಿ ಫಿಟ್ನೆಸ್ಸಿಗೆ ಮಾತ್ರ ಅದು ಕೆಲಸವನ್ನು ಮಾಡ್ತದೆ. ನಮ್ಮ ದೈಹಿಕ ಶಕ್ತಿ, ದೈಹಿಕ ಬಲವರ್ಧನೆ ಮಾತ್ರ ಆಗುತ್ತೆ. ಅದೇ ರೀತಿ ಇದು ಯೋಗಕ್ಕೆ ಬಂದರೆ, ಯೋಗ ಮತ್ತು ಈ ಸುದರ್ಶನ ಕ್ರಿಯೆಗೆ ಬಂದರೆ ಮನಸ್ಸು, ದೇಹ ಮತ್ತು ಆಧ್ಯಾತ್ಮ ಅಥವಾ ಸ್ಪಿರಿಚುವಲ್ ಅಂತೇಳಿ ಈ ಮೂರೂ ಒಂದು ಕ್ರಿಯೆಗಳನ್ನು ಕೂಡಿಸ್ತಕ್ಕಂಥದ್ದು ಈ ಒಂದು ಯೋಗ ಅಂತ ಹೇಳ್ಬೋದು.